ಟಿ ವಿ ನೋಡಿದ್ರೆ ರಾಜ್ಯದಲ್ಲಿ ಏನೋ ಬಹಳ ಮದ್ದೂರಲ್ಲಿ ಹತ್ಕೊಂಡು ಬೇಯ್ತಾ ಇದೆಯೇನೋ ಅಥವಾ ಏನೋ ಆಗೋಗಿದೆಯೇನೋ ಅಂತ ಅನ್ನಿಸ್ತದೆ. ಇಲ್ಲಿ ನೋಡಿದ್ರೆ ಅಂಥದ್ದೇನೋ ಅಷ್ಟೊಂದೇನು ಇರಲ್ಲ, ಅಲ್ಲಿ ದೊಡ್ಡದು ಮಾಡಿಬಿಟ್ಟಿದ್ದಾರೆ ಅಷ್ಟೇ. ಪೇಟೆ ಬೀದಿಲಿ ಅಂಗಡಿ ಮಡಿಗೆ 13 ವರ್ಷ ಆಗಿದೆ. 13 ಈ ಥರ ಘಟನೆಯನ್ನು ಯಾವತ್ತೂ ನೋಡಿಲ್ಲ. ನಮ್ಮಂಥವ್ರಿಗೆ ಹೊಟ್ಟೆ ಪಾಡ ಮೇಲೆ ಹೊಡಿಯೋಕ್ಕೆ ಈ ಥರ ಮಾಡ್ತಾ ಇದ್ದಾರೆ. ಇದು ರಾಜಕೀಯದವ್ರಿಗೆ ಲಾಭನೇ ಹೊರತು ಸಾಮಾನ್ಯ ಜನರಿಗೆ ಲಾಭನೇ ಅಲ್ಲ. ಇದು ತುಂಬ ತೊಂದರೆನೇ. ಸಮಾಜದಲ್ಲಿ ಈ ಥರ ಬೆಳ್ಕೊಂಡು ಹೋದರೆ ಮುಂದಿನ ದಿನ ಒಬ್ರಿಗೊಬ್ಬರು ಮನುಷ್ಯರು ಕಾಡಲ್ಲಿ ಪ್ರಾಣಿಗಳು ಕಿತ್ತಾಡಬೇಕಾಗುತ್ತೆ ಏನೋ ಗೊತ್ತಿಲ್ಲ, ಆ ಥರ ಆಗ್ಬೋದು ಅಂತ ಅನಿಸುತ್ತೆ. ಗೌರಿ ಹಬ್ಬ ಮಾಡ್ತೀವಿ, ಮಾರಲಮ್ಮಿ ಹಬ್ಬ ಮಾಡ್ತೀವಿ. ಮಾಡಿದಾಗ ನಾವು ಈ ಹಿಂದೂ ಮುಸ್ಲಿಮ್ಸರಲ್ಲಿ ಬಾಂಧವ್ಯಗಳಿಗೆ ಮಿಲನ ಮಾಡ್ಕೊಳ್ತೀವಿ ನಾವು. ಅಂಥ ಸೌಹಾರ್ದತೆ ಇದ್ದಂಥ ಮುಸ್ಲಿಮು ಹಿಂದೂಗಳಿಗೆ ಈ ಕಿಡಿಗೇಡಿಗಳು ಇದನ್ನು ಮಾಡಿದ್ದಾರೆ, ಘಟನೆಗಳನ್ನು ಮಾಡಿದ್ದಾರೆ. ಅವತ್ತು ದುಡ್ದು ಅವತ್ತು ತಿನ್ನಬೇಕಾಗಿರುವಂಥ ಜನ ಇರೋದು. ಇವ್ರ ಮಧ್ಯದಲ್ಲಿ ಇಂತಹ ಸಂಘರ್ಷಗಳು ಉತ್ತಮವಲ್ಲ. ಈ ಘಟನೆಗೆ ನಾನು ಗ್ರಹಿಸಿದಂತೆ ಮೂಲವಾಗಿ ಮದ್ದೂರು ಪೊಲೀಸರು ಸಕಾಲಿಕವಾಗಿ ಸೂಕ್ತ ಬಂದೋಬಸ್ತನ್ನು ಮಾಡಿದ್ದಿದ್ರೆ ಇಂಥ ಘಟನೆ ಆಗ್ತಾ ಇರಲಿಲ್ಲ. ಇಲ್ಲಿ ತನಿಖೆಗಿಂತ ಕೆಲವೊಂದು ಸ್ವಯಂ ಹೇಳಿಕೆಗಳಿಗೆ ಇವತ್ತು ಮಹತ್ವ ಪಡ್ಕೊತಾ ಇದ್ದಾವೆ ಹೊರತು ಏನಿವತ್ತು ತನಿಖೆಯಾಗಿ ಇದರ ನಿಜವಾದ ಸಾರಾಂಶಗಳೇನು, ಆ ಬೀದಿಯಲ್ಲಿ ನಡೆದ ಘಟನೆ ವಾಸ್ತವನ ಮತ್ತು ಇದು ಸ್ವಯಂ ಪ್ರೇರಿತನ ಅಥವಾ ಇದೊಂದು ತತ್ಕ್ಷಣಕ್ಕೆ ಆಕಸ್ಮಿಕವಾದ ಘಟನೆನ ಅಥವಾ ಇದ್ರ ಹಿಂದೆಗಡೆ ಏನೋ ಕಾಲಕ್ರಮೇಣದಿಂದನೂ ಏನಾದ್ರು ಈ ಥರ ವೈಮನಸ್ಸುಗಳು ನಡೀತಿತ್ತ ಎರಡು ಸಮುದಾಯದ ಮುಂದೆ ಅಂತ ಹೇಳುವಂಥ ಆಲೋಚನೆ ಮಾಡುವಂಥ ಶಕ್ತಿಗಿಂತ ಏನು ಇದರಲ್ಲಿ ಆಗಿರೋ ಘಟನೆಯ ಲಾಭ ಪಡೆಯುವಂಥ ಕೆಲಸಗಳೇ ಹೆಚ್ಚಾಯ್ತೈತೆ ಸರ್. ಈಗ ಇಲ್ಲೂ ಕೂಡ ಮೊನ್ನೆ ನಡೆದಂಥ ಮದ್ದೂರು ಗಲಾಟೆನೂ ಕೂಡ ಈಗ ರಾಜಕೀಯವಾಗಿ ಬೆಳೆಸ್ಕೊಂಡು ಒಬ್ಬೊಬ್ಬರು ಇಲ್ಲಿ ಬಂದು ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳೋದೇ ಆಗಿದೆ. ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಕಂಪ್ಲೇಂಟ್ ಹೇಳ್ಕೊಂಡು ದೊಡ್ಡದು ಮಾಡ್ತಾರೆಯೇ ಹೊರತು ಸಾಮಾನ್ಯ ಜನಸಾಮಾನ್ಯ ಆರಾಮಾಗಿದ್ದಾರೆ. ಎಲ್ಲೂ ಏನು ಒಳಗಡೆ ನಾವು ಈಗ ಟೌನಲ್ಲೇ ಇರೋದ್ರಿಂದ ನೀವು ಈ ಪೇಟೆ ಬೀದಿ ಒಂದು ರೋಡ್ ಬಿಟ್ಟು ಪಕ್ಕದ ಫಸ್ಟ್ನೇ ಕ್ರಾಸ್ಗೆ ಹೋಗಿ ನೀವು ಏನು ಗಲಾಟೆ ಅನ್ನೋದೇ ಗೊತ್ತಿಲ್ಲ, ಆರಾಮಾಗಿದ್ದಾರೆ ಅವರು. ಮೊನ್ನೆ ಮದ್ದೂರಿನಲ್ಲಿ ನಡೆದ ಗಣೇಶೋತ್ಸವ ವಿಸರ್ಜನೆ ವೇಳೆ ಕಲ್ಲು ತೂರಾಟದ ಘಟನೆ ಏನಿತ್ತು ಅದು ಇಷ್ಟೊಂದು ದೊಡ್ಡ ಸ್ವರೂಪಕ್ಕೆ ಹೋಗೋದಾಗಿ ಯಾರು ಕೂಡ ಗ್ರಹಿಸಿರಲಿಲ್ಲ. ಮಸೀದಿ ಮುಂದೆ ಗಣೇಶೋತ್ಸವ ಹೋಗುವ ವಿಷಯಕ್ಕೆ ಕುರಿತಂತೆ ಶುರುವಾದಂಥ ಕಲ್ಲು ತೂರಾಟದಂಥ ಒಂದು ಸಣ್ಣ ಘಟನೆ ಅದು ಒಂದು ದೊಡ್ಡ ಸ್ವರೂಪವನ್ನು ಇವತ್ತು ಪಡೆದುಕೊಂಡಿದೆ. ಆ ಸಣ್ಣ ಪ್ರಮಾಣದಲ್ಲಿ ಆದಂಥ ಘಟನೆಯನ್ನು ಆ ಸಂಬಂಧ ಏನು ಎರಡು ವರ್ಗದ ಜನರೇನವರೇ ಅವರು ಎರಡೂ ವರ್ಗದ ಜನರು ಸಿದ್ಧಾರ್ಥ ನಗರ ಮತ್ತು ಚೆನ್ನೇಗೌಡ ಬಡಾವಣೆ, ರಾಮ್ ರಹೀಮ್ ನಗರ ಸಂಪೂರ್ಣ ಶ್ರಮಿಕರೇ ಇರುವಂಥ ಒಂದು ಏರಿಯಾ. ಆ ಜನರಿಗೆ ಸೂಕ್ತ ತಿಳುವಳಿಕೆ ಮತ್ತು ಜಾಗೃತಿ ಮೂಡಿಸುವಂಥ ಕೆಲಸ ಆಯಾ ಸಮುದಾಯದ ಮುಖಂಡರಿಂದ ಆಗಬೇಕಾಗಿದೆ. ಈ ಘಟನೆಗೆ ನಾನು ಗ್ರಹಿಸಿದಂತೆ ಮೂಲವಾಗಿ ಮದ್ದೂರು ಪೊಲೀಸರು ಸಕಾಲಿಕವಾಗಿ ಸೂಕ್ತ ಬಂದೋಬಸ್ತನ್ನು ಮಾಡಿದ್ದಿದ್ರೆ ಇಂಥ ಘಟನೆ ಆಗ್ತಾ ಇರಲಿಲ್ಲ. ಈ ಸುಮಾರು ನಾನು ಪೇಟೆ ಬೀದಿಲಿ ಅಂಗಡಿ ಮಡಿಗೆ 13 ವರ್ಷ ಆಗಿದೆ. 13 ಈ ಥರ ಘಟನೆಯನ್ನು ಯಾವತ್ತೂ ನೋಡಿಲ್ಲ. ಇದೇ ಫಸ್ಟ್ನೇಸಲ್ಲಿ ಘಟನೆ ಆಗಿರೋದು. ಯಾರೋ ಕಿಡಿಗೇಡಿಗಳು ಮಾಡಬೇಕು ಅಂತಲೇ ಮಾಡಿದ್ದಾರೆ. ಯಾರಿಗೂ ಲಾಭ ಇಲ್ಲ ಸರ್, ಯಾರೋ ಮಾಡಿರೋದಕ್ಕೆ ಯಾರಿಗೂ ಲಾಭ ಇಲ್ಲ. ನಮ್ಮಂಥವ್ರಿಗೆ ಹೊಟ್ಟೆ ಪಾಡ ಮೇಲೆ ಹೊಡಿಯೋಕ್ಕೆ ಈ ಥರ ಮಾಡ್ತಾಯಿದ್ದಾರೆ. ನಾವು ಸುಮಾರು ವರ್ಷದಿಂದ ಇಲ್ಲೇ ಇದ್ದೇವೆ, ಸುಮಾರು 40-50 ವರ್ಷದಿಂದ. ಈ ಮಟ್ಟದಲ್ಲಿ ಇಂಥ ದೊಡ್ಡ ಘಟನೆಗಳು ನಡೆದಿರಲಿಲ್ಲ. ಆದರೆ ಈಗ ಯಾಕಾಯಿತು ಅಂಥದ್ದು ಗೊತ್ತಿಲ್ಲ. ತುಂಬ ದುರದೃಷ್ಟಕರ ಸಂಗತಿ ಇದು. ಇಲ್ಲಿ ಅದು ಮುಖ್ಯವಾಗಿ ಆ ಗಲಭೆ ನಡೆದಿರುವಂಥ ಜಾಗದಲ್ಲಿ ಬಹುಸಂಖ್ಯಾತರು ಶ್ರಮಿಕ ವರ್ಗ. ಇಲ್ಲಿ ಜಾತಿ ಮತ ಧರ್ಮ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಶ್ರಮಿಕ ವರ್ಗ. ಪ್ರತಿಯೊಬ್ಬರು ಅವತ್ತು ದುಡಿದು ಅವತ್ತು ತಿನ್ನಬೇಕಾದಂಥ ಜನನೇ ಅತಿ ಹೆಚ್ಚಲ್ಲ, 100% ಜನ ಅವತ್ತು ದುಡಿದು ಅವತ್ತು ತಿನ್ನಬೇಕಾಗಿರುವಂಥ ಜನ ಇರೋದು. ಇವ್ರ ಮಧ್ಯದಲ್ಲಿ ಇಂತಹ ಸಂಘರ್ಷಗಳು ಉತ್ತಮವಲ್ಲ. ಇದಕ್ಕೆ ಗ್ರಾಮದ ಪ್ರಮುಖರು ಹಿರಿಯರು ಎಲ್ಲ ಕುಳಿತು ಈ ರೀತಿ ಘಟನೆಗಳು ಆಗದ ಹಾಗೆ ನೋಡಿಕೊಳ್ಬೇಕು ಮತ್ತು ಸೌಹಾರ್ದತೆ ಮುಂದುವರಿಬೇಕು. ಇದು ನನ್ನ ಅಭಿಪ್ರಾಯ. ಇದು ಸುಮಾರು ಒಂದು ವಾರದಿಂದ ಗಣೇಶಗಳನ್ನು ಬಿಡ್ತಾಯಿದ್ದಾರೆ. ಬಿಡ್ತಾ ಇರ್ತಕ್ಕಂಥ ಗಣಗಳಲ್ಲಿ ಯಾವುದೋ ಘಟನೆಗಳು ನಡೆದಿರಲಿಲ್ಲ. ಮೊನ್ನೆ ರಾತ್ರಿ ಕಿಡಿಗೇಡಿಗಳು ಗಣೇಶೋತ್ಸವ ಹೋಯ್ತಾ ಇರಬೇಕಾದಾಗ ಕಲ್ಲು ಹೊಡೆದಿದ್ದಾಗ ಅವರು ಗಣೇಶನ ವಿಸರ್ಜನೆ ಮಾಡ್ದೇ ಅಲ್ಲೇ ಗಣೇಶನ ಬಿಟ್ಟು ವಾಪಸ್ ಬಂದಿದ್ದಾರೆ. 1-2-3 ಜನಕ್ಕೂ ಏಟು ಆಗಿದೆ ನಮ್ಮ ಗಣೇಶ ಉತ್ಸವ ಮಾಡ್ತಾಯಿದ್ದವ್ರಿಗೆ. ಹಾಗಾಗಿ ಇದು ಅಹಿತಕರ ಘಟನೆ, ನಡೀಬಾರ್ದಂಥ ಘಟನೆ ಇದು. ಈಗ ನಾವು ಗೌರಿ ಹಬ್ಬ ಮಾಡ್ತೀವಿ, ಮಾರಲಮ್ಮಿ ಹಬ್ಬ ಮಾಡ್ತೀವಿ. ಮಾಡಿದಾಗ ನಾವು ಈ ಹಿಂದೂ ಮುಸ್ಲಿಮ್ಸರಲ್ಲಿ ಬಾಂಧವ್ಯಗಳಿಗೆ ಮಿಲನ ಮಾಡ್ಕೊಳ್ತೀವಿ ನಾವು. ಅಂಥ ಸೌಹಾರ್ದತೆ ಇದ್ದಂಥ ಮುಸ್ಲಿಮು ಹಿಂದೂಗಳಿಗೆ ಈ ಕಿಡಿಗೇಡಿಗಳು ಇದನ್ನು
ಮಾಡಿದ್ದಾರೆ, ಘಟನೆಗಳನ್ನು ಮಾಡಿದ್ದಾರೆ. ಈಗ ಏನಿಲ್ಲ, ಸೌಹಾರ್ದವಾಗಿ ಎಲ್ಲ ಒಂದಾಗಿ ಬಾಳ್ಕೆ ಹೋಗುವಂಥದ್ದು ಒಂದು ಬೇಕಷ್ಟೇ. ಇದನ್ನು ಮುಂದುವರ್ಸ್ಕೊಂಡು ಹೋಗೋದು ಬೇಡ. ಇದನ್ನು ಇಲ್ಲಿಗೆ ಬಿಟ್ಟು ಇನ್ನು ಮುಂದೆ ಅಣ್ಣ ತಮ್ಮದಿರಂಗೆ ಬಾಳ್ಮೆ ಮಾಡ್ಕೊಂಡು ಹೋಗೋದು ನಮ್ಮ ಹಿಂದೂ ಮುಸ್ಲಿಮ್ಸರ ಬಾರಿ. ಏನು ಈ ಒಂದು ಕೋಮು ಗಲಭೆಗೆ ಕಾರಣಕರ್ತರನ್ನ ಯಾವ ಕಾರಣಕ್ಕಾಯಿತು ಅಂತೇಳಿ ಆ ಕಾರಣ ಹುಡುಕುವ ಬದಲು ಇದರಿಂದ ಏನೆಲ್ಲ ಪ್ರಯೋಜನ ಆಗ್ಬೋದು ಅನ್ನುವಂಥದ್ರ ಬಗ್ಗೆ ಯೋಚನೆ ಮಾಡುವಂಥ ಮನಸ್ಥಿತಿಗಳೇ ಇಲ್ಲಿ ಜಾಸ್ತಿ ಕಾಣಿಸ್ತಾ ಐತೆ ಮದ್ದೂರಲ್ಲಿ ನಾವು ನೋಡಿದಾಗೆ. ಅಂಥ ಪ್ರಮುಖವಾದ ಹಿಂದೂ ಮುಸ್ಲಿಂ ಗಲಾಟೆ ಇದುವರೆಗೂ ಎಲ್ಲೂ ನಡೆದೂ ಇಲ್ಲ. ಆ ಥರದ ಮನೋಭಾವಗಳು ಕೂಡ ಈ ಮದ್ದೂರು ತಾಲೂಕಲ್ಲಿ ಇದುವರೆಗೂ ಎಲ್ಲೂ ಹೆಚ್ಚಿನ ರೀತಿಯಲ್ಲಿ ಕಾಣಿಸ್ತಿಲ್ಲ. ಎಲ್ಲೋ ಶೇಕಡವಾರು ಒಂದು ಕೆಲವು ಹೀನ ಮನಸ್ಥಿತಿಗಳನ್ನ ಇವತ್ತು ಮದ್ದೂರನ್ನೇ ಪ್ರತಿಬಿಂಬಿಸುವಂಥ ರೀತಿಯಲ್ಲಿ ಈ ಘಟನೆ ಮದ್ದೂರಲ್ಲಿ ಕಾಣಿಸ್ತಾ ಇದೆ, ವ್ಯಕ್ತಪಡಿಸ್ತೈತೆ. ಏನು ನಾವೆಲ್ಲ ಸಮಾಜಮುಖಿಯಾಗಿ ಚಿಂತನೆ ಮಾಡುವಂಥವ್ರಿಗೆಲ್ಲ ಏನಪ್ಪ ಇದು ನಮ್ಮ ಮದ್ದೂರಲ್ಲಿ ಈ ಥರ ಘಟನೆ ನಡೀತಾ, ಅಥವಾ ಈ ಥರ ನಾವು ನಿನ್ನೆ ಮೊನ್ನೆ ಎಲ್ಲ ಚೆನ್ನಾಗೇ ಇದ್ದವರು ಈ ರೀತಿ ದ್ವಂದ್ವ ವಾತಾವರಣದಲ್ಲಿ ಸಮುದಾಯದ ಬಗ್ಗೆ ಯೋಚನೆ ಮಾಡುವಂಥ ರೀತಿಲಿ ಆಗಿದೆಯಾ ಅನ್ನುವಂಥ ಒಂದು ಮನಸ್ಥಿತಿ ಏರ್ಪಟ್ಟೈತೆ ಸರ್. ಹೆಸರು ಜಾತ್ಯತೀತದಲ್ಲಿ ಬೆಳೀತಾ ಇರ್ತಕ್ಕಂಥ ನಮ್ಮ ಭಾರತ, ಇಲ್ಲಿ ನಾವು ಹಿಂದೂ ಮುಸ್ಲಿಂ ಒಗ್ಗಟ್ಟಾಗಿರಬೇಕು ಅಂತೇಳಿ ಇಲ್ಲಿಂದ ನಾವು ಬಂದಿರತಕ್ಕಂಥದ್ದು. ಆದರೆ ಇತ್ತೀಚಿನ ರಾಜಕೀಯ ವ್ಯತ್ಯಾಸಗಳು ಮತ್ತು ರಾಜಕಾರಣಿಗಳು ಅವರವರ ಲಾಭಕ್ಕೆ ಏನಾಗ್ತಾ ಇದ್ದರೆ ಜಾತಿನ ದೊಡ್ಡ ಮಟ್ಟಕ್ಕೆ ಬಿಂಬಿಸಿ ಸಾಮಾನ್ಯ ಜನರಲ್ಲಿ ಒಂದು ತಿಕ್ಕಾಟನ ಮಾಡಿಸ್ತಾ ಇದ್ದಾರೆ. ಇದು ರಾಜಕೀಯದವ್ರಿಗೆ ಲಾಭನೇ ಹೊರತು ಸಾಮಾನ್ಯ ಜನರಿಗೆ ಲಾಭನೇ ಅಲ್ಲ. ಇದು ತುಂಬ ತೊಂದರೆನೇ. ಸಮಾಜದಲ್ಲಿ ಈ ಥರ ಬೆಳ್ಕೊಂಡು ಹೋದರೆ ಮುಂದಿನ ದಿನ ಒಬ್ರಿಗೊಬ್ಬರು ಮನುಷ್ಯರು ಕಾಡಲ್ಲಿ ಪ್ರಾಣಿಗಳು ಕಿತ್ತಾಡಬೇಕಾಗುತ್ತೋ ಏನೋ ಗೊತ್ತಿಲ್ಲ, ಆ ಥರ ಆಗ್ಬೋದು ಅಂತ ಅನಿಸುತ್ತೆ. ಈ ರಾಜಕಾರಣಿಗಳು ಇದನ್ನು ಸ್ವಲ್ಪ ಯೋಚನೆ ಮಾಡಿ ಮುಂದಿನ ಭವಿಷ್ಯ ಸರಿ ಹೋಗಬೇಕು ಅಂದರೆ ಅವರು ಈ ಜಾತಿಗಳು ಕಿತ್ತಾಡೋನ ಬಿಡಿಸ್ಬೇಕು. ಯಾವುದೇ ಪಕ್ಷ ಆಗಿಲ್ಲ, ನಾನು ಹೇಳ್ತಿರೋದು ಅದು ಇದು ಅಂತಲ್ಲ, ಎಲ್ಲ ಪಕ್ಷದವರು ಕೂಡ ಜಾತಿನ ಹೊರಗಿಟ್ಟು ಸರ್ಕಾರ ನಡೆಸಬೇಕು. ಎಲ್ಲರೂ ನಮ್ಮ ಅಂದರೆ ಭಾರತೀಯರು, ಕರ್ನಾಟಕದವರು ನಾವೆಲ್ಲ ಒಂದು ಅನ್ನೋ ರೀತಿಯಲ್ಲಿ ಅವರು ಸರ್ಕಾರನ ನಡೆಸ್ಕೊಂಡು ಹೋದರೆ ಯಾವ ಸಮಸ್ಯೆನೂ ಇರಲ್ಲ. ಇಲ್ಲೇನಾಗ್ತದೆ, ಅವ್ರು ಏನೋ ಒಂದು ಕಾನೂನು ಮಾಡೋಕ್ಕೆ ಹೋಗ್ತಾರೆ, ಅದು ಒಬ್ಬರನ್ನ ಓಲೈಸೋ ಕಾನೂನು ಮಾಡ್ತಾ ಇದ್ದಾರೆ. ಒಬ್ರಿಗೆ ಒಳ್ಳೇದಾಗಬೇಕು, ಅವ್ರಿಗೆ ಒಳ್ಳೇದಾಗಬೇಕು ಅಂತ ಇವ್ರಿಗೆ ಕೆಟ್ಟದಾಗೋದು, ಇವ್ರಿಗೆ ಕೆಟ್ಟದಾಗುತ್ತೆ ಅಂದರೆ ಅವ್ರು ಒಳ್ಳೇದು, ಒಬ್ರಿಗೆ ಒಳ್ಳೇದು ಮಾಡಬೇಕು, ಒಬ್ರಿಗೆ ಕೆಟ್ಟದಾಗೇ ಆಗುತ್ತೆ. ಆ ಥರ ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಹೋಗುವಂಥ ಒಂದು ಕಾನೂನುಗಳು ಮಾಡಬೇಕಾಗ್ತದೆ, ಸಪೋರ್ಟ್ ಮಾಡಬೇಕಾಗ್ತದೆ. ಒಂದು ಪಾರ್ಟಿ ಬಂದಾಗ ಒಬ್ಬರನ್ನ ಬೆಂಬಲಿಸೋದು, ಇನ್ನೊಂದು ಪಾರ್ಟಿ ಬಂದಾಗ ಇನ್ನೊಬ್ಬರನ್ನ ಬೆಂಬಲಿಸೋದು, ಇದು ತುಂಬ ನಮ್ಮ ಇತ್ತೀಚಿನ ನಾವು ನೋಡಿದಂಗೆ ಕರ್ನಾಟಕದಲ್ಲಿ ತುಂಬ ಜಾಸ್ತಿ ಆಗ್ತಾಯಿದೆ. ಅದು ಭಾಳ ತಪ್ಪು.